ವೆಲ್ಕಮ್ ಟು ಶ್ರೀ ಮಂದಲಕ್ಷ್ಮಿ ಕೋಚಿಂಗ್ ಕ್ಲಾಸ್. ರನ್ನ ಬೆಳಗಲಿ. ಇವತ್ ನಾ ಏನ್ ಹೇಳಕತ್ತೇನಂದ್ರ ಸತಿಗಳು ಹೇಳಕತ್ತೇನಿ. ಸಂಧಿ ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಕೂಡುವುದಕ್ಕೆ ಸಂಧಿ ಅನ್ನುವರು. ಸಂಧಿಯೊಳಗ ಎರಡು ಅಕ್ಷರದವ್ರಿ. ಅವ್ ಯಾವ್ಯಾವ ಅಂದ್ರ ಒಂದು ಉದರ ಪದ, ಇನ್ನೊಂದು ಪೂರ್ವ ಪದ. ಉತ್ತರ ಪದ ಪೂರ್ವ ಪದ ಕೂಡಿಸಿ ಸಂಧಿ ಕಾರ್ಯ ಆಕತ್ವಿ. ಸಂಧಿ ಕಾರ್ಯ ಇವಕ್ಕ ಬಹಳಷ್ಟು ಉದಾಹರಣೆ ಅದಾವ್ರಿ. ಅದ್ರೊಳಗ ಒಂದ್ ಎರಡು ಉದಾಹರಣೆ ಆತು ನೋಡ್ರಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇದ್ರಾಗ ಸಂಧಿ ಕಾರ್ಯ ಯಾವ್ದಂದ್ರ ರೀ, ಪೂರ್ವ ಪದ ಮತ್ತ ಉತ್ತರ ಪದ ಕೂಡಿಸಿ ಮಳೆ ಪ್ಲಸ್ ಕಾಲ ಕೂಡಿ ಮಳೆಗಾಲ ಆಕತ್ತರಿ. ಅದೇ ಸಂಧಿ ಕಾರ್ಯ ರೀ. ಇನ್ನ ಸಂಧಿ ಒಳಗೊಳಗ ಎರಡು ಇದಾದವ್ರಿ. ಅವ್ಯಾವ ಅಂದ್ರ ಒಂದ ಕನ್ನಡ ಸಂಧಿ, ಇನ್ನೊಂದ ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಒಳಗ ಎರಡು ಇದಾದವ್ರಿ. ಅವ್ಯಾವ ಅಂದ್ರ ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿ ಒಳಗ ಎರಡು ವಿಧಾದವ್ರಿ. ಅವ್ಯಾವ ಅಂದ್ರ ಒಂದು ಸ್ವರ ಸಂಧಿ ಒಳಗ ಎರಡು ವಿಧಾದವ್ರಿ. ಅವ್ಯಾವ ಅಂದ್ರ ಒಂದ್ ಲೋಪ ಸಂಧಿ ಒಂದ್ರಿ, ಇನ್ನೊಂದ ಆಗಮ ಸಂಧಿ ರೀ. ವ್ಯಂಜನ ಸಂಧಿ ಒಳಗ ಒಂದ ವಿಧ ಐತ್ರಿ. ಅದ್ ಯಾವ್ದಂದ್ರ ರೀ ಆದೇಶ ಸಂಧಿ ರೀ. ಇನ್ನ ಸಂಸ್ಕೃತ ಸಂಧಿ ಒಳಗ ಎರಡು ವಿಧ ಅದಾವ್ರಿ. ಅವ್ಯಾವ ಅಂದ್ರ ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಸ್ವರ ಸಂಧಿ ಒಳಗ ನಾಲ್ಕು ವಿಧ ಅದಾವ್ರಿ. ಅದನ್ನ ನೆನಪಿಡುವಾಗ ಬಾಳ್ ನಿಮ್ಗ ಕಷ್ಟ ಆಕತ್ರಿ. ಅದಕ್ಕ ಒಂದ ಟ್ರಿಕ್ ಐತ್ರಿ. ಅದ್ ಯಾವ್ದಂದ್ರ ಸಂಗಯ್ಯವ್ವ. ಸ ಅಂದ್ರ ಸವರ್ಣ ದೀರ್ಘ ಸಂಧಿ, ಹೂ ಅಂದ್ರ ಗುಣಸಂಧಿ, ಯ ಅಂದ್ರ ಎಣ್ ಸಂಧಿ, ವ ಅಂದ್ರ ವೃದ್ಧಿ ಸಂಧಿ. ಇನ್ನ ವ್ಯಂಜನ ಸಂಧಿ ಒಳಗ ನಾಲ್ಕ ವಿಭಾಗದವ್ರಿ. ಅದನ್ನ ನೆನಪಿಡುವಾಗ ಟ್ರಿಕ್ ಐತ್ರಿ. ಅವನು ನೆನಪಿಡುವಾಗ ನಿಮಗ ಬಾಳ ಕಷ್ಟ ಆಕತ್ರಿ. ಅದಕ್ಕ ಒಂದ್ ಟ್ರಿಕ್ ಐತ್ರಿ. ಅದ್ ಯಾವ್ದಂದ್ರ ಅಂಶುವಿ. ಅ